ಬಹಳ ಹಿಂದಿನ ಕಾಲದಲ್ಲಿ ಬ್ರಹ್ಮಾಂಡವೇ ತನ್ನ ಉಸಿರನ್ನು ಕಲಿಯುತ್ತಿದ್ದ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಕತ್ತಲೆಯ ಒಂದು ರಾತ್ರಿಯಿತ್ತು. ಚಂದ್ರನು ಮೋಡಗಳ ಹಿಂದೆ ಅಡಗಿದ್ದ, ನಕ್ಷತ್ರಗಳ ಪ್ರಕಾಶ ಮಂಕಾಗಿತ್ತು. ಎಲ್ಲೆಡೆ ಮೌನ ಆವರಿಸಿತ್ತು. ಅದು ಮಹಾಶಿವರಾತ್ರಿ, ಶಿವನ ರಾತ್ರಿ. ಆ ರಾತ್ರಿ ಕೈಲಾಸ ಪರ್ವತದಲ್ಲಿ ಪರಮೇಶ್ವರನು ಆಳವಾದ ಧ್ಯಾನದಲ್ಲಿ ಲೀನನಾಗಿದ್ದನು. ಅವನು ನೃತ್ಯ ಮಾಡಲಿಲ್ಲ, ಸೃಷ್ಟಿ ಅಥವಾ ಸಂಹಾರವನ್ನೂ ಮಾಡಲಿಲ್ಲ. ಅವನು ಸಂಪೂರ್ಣವಾಗಿ ಸ್ಥಿರನಾಗಿದ್ದನು. ಆ ಸ್ಥಿರತೆ ಇಡೀ ಬ್ರಹ್ಮಾಂಡವನ್ನು ಸಮತೋಲನದಲ್ಲಿಟ್ಟಿತು. ಕೈಲಾಸದ ಪಾದಭಾಗದಲ್ಲಿ ಒಂದು ಚಿಕ್ಕ ಗ್ರಾಮವಿತ್ತು. ಅಲ್ಲಿ ಗುರುದತ್ತ ಎಂಬ ಬಡ ಬೇಟೆಗಾರನೊಬ್ಬನು ವಾಸಿಸುತ್ತಿದ್ದ. ಒಂದು ರಾತ್ರಿ ಆಹಾರ ಹುಡುಕುತ್ತಾ ಅಲೆದ ಅವನು ಕಾಡುಮೃಗಗಳಿಂದ ರಕ್ಷಿಸಿಕೊಳ್ಳಲು ನದಿಯ ಬಳಿಯಿದ್ದ ಒಂದು ಮರವನ್ನು ಏರಿದನು. ಭಯ ಮತ್ತು ದಣಿವಿನಿಂದ ಅವನು ಇಡೀ ರಾತ್ರಿ ಜಾಗೃತನಾಗಿಯೇ ಇದ್ದನು. ಕಾಲ ಕಳೆಯಲು ಅವನು ಮರದ ಎಲೆಗಳನ್ನು ಕಿತ್ತು ಕೆಳಗಿನ ನದಿಗೆ ಎಸೆಯುತ್ತಿದ್ದನು. ಅವನಿಗೆ ಗೊತ್ತಿರಲಿಲ್ಲ, ಆ ನದೀ ನೀರಿನ ಕೆಳಗೆ ಒಂದು ಶಿವಲಿಂಗ ಅಡಗಿತ್ತು ಎಂಬುದು. ಪ್ರತಿ ಬೀಳುವ ಎಲೆಯೂ ಒಂದು ಅರ್ಪಣೆಯಾಯಿತು. ಪ್ರತಿ ಜಾಗರಣೆಯ ಕ್ಷಣವೂ ಒಂದು ಭಕ್ತಿಯಾಯಿತು. ಪ್ರತಿ ಸಹನೆಯ ಉಸಿರು ಒಂದು ಪ್ರಾರ್ಥನೆಯಾಯಿತು. ಬೆಳಗಾಗುತ್ತಿದ್ದಂತೆ ಪರಮೇಶ್ವರನು ಮೃದು ಬೆಳಕಿನಲ್ಲಿ ಅವನ ಮುಂದೆ ಪ್ರತ್ಯಕ್ಷನಾದನು. ಗರ್ಜನೆಯಿಲ್ಲ, ಅಗ್ನಿಯಿಲ್ಲ, ಕೇವಲ ಕರುಣೆಯ ಶಾಂತಿ. ಶಿವನು ಹೇಳಿದನು, ಜಗತ್ತು ನಿದ್ರಿಸಿದಾಗ ನೀನು ಜಾಗೃತನಾಗಿದ್ದೆ, ತಿಳಿಯದೆ ಅರ್ಪಿಸಿದೆ, ಉದ್ದೇಶವಿಲ್ಲದೆ ನೆನಪಿಸಿದೆ. ಇದೇ ನಿಜವಾದ ಭಕ್ತಿ. ಆ ರಾತ್ರಿ ಜಗತ್ತಿಗೆ ಒಂದು ಮೌನ ಸತ್ಯವನ್ನು ಕಲಿಸಿತು. ಶಿವರಾತ್ರಿ ಗದ್ದಲದ ಹಬ್ಬವಲ್ಲ, ಜಾಗೃತಿಯ ಹಬ್ಬ. ಕೇವಲ ವಿಧಿಗಳಲ್ಲ, ಶರಣಾಗತಿಯ ಹಬ್ಬ. ಭಯವಲ್ಲ, ಆತ್ಮಜಾಗರಣೆಯ ಹಬ್ಬ. ಇಂದಿಗೂ ಭಕ್ತರು ಶಿವರಾತ್ರಿ ರಾತ್ರಿ ಜಾಗರಣೆ ಮಾಡುತ್ತಾರೆ. ದೇವರನ್ನು ಮೆಚ್ಚಿಸಲಲ್ಲ, ತಮ್ಮನ್ನೇ ಅರಿಯಲು. ಜಪ, ಧ್ಯಾನ, ತ್ಯಾಗದ ಮೂಲಕ ಆ ಪವಿತ್ರ ರಾತ್ರಿ ಶಿವನು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಉಣಿಸುತ್ತಾನೆ ಎಂಬ ನಂಬಿಕೆಯಿಂದ. ಹೀಗಾಗಿ ಪ್ರತಿ ಶಿವರಾತ್ರಿ ಜಗತ್ತು ನಿಧಾನಗೊಳ್ಳುವಾಗ ಶಿವನು ನಮಗೆ ನೆನಪಿಸುತ್ತದೆ, ಸ್ಥಿರವಾಗಿರು, ಜಾಗೃತನಾಗಿರು. ಪರಿವರ್ತನೆ ಮೌನದಲ್ಲೇ ಆರಂಭವಾಗುತ್ತದೆ.